ಆ ಸೀರಿ ಪರಮಾತ್ಮ ಕೃಷ್ಣ ಪರಮಾತ್ಮ 18 ದಿನ ಸೀರಿ ರಾಶಿನೇ ಕೊಟ್ಟಲ್ಲ. ಎಲ್ಲಿದು ಕೊಟ್ರಿ? ಬಾಹುಬಲಿ ಅಂಗಡಿ ಅಂತಂದು ಕೊಟ್ಟಲ್ಲ. ನಮ್ಗೆ ಗಿರಾಕಿ ವಿಚಿತ್ರ ಅದಾವ ಇವು. ಯಾಕಂದ್ರೆ ಕೊಟ್ಟಿರ್ಬೇಕು ಬಿಡ್ರಿ, ಕೃಷ್ಣ ಅವನಿಗೇನು ಕಡಿಮೆ ಇತ್ತು. ಬಾಹುಬಲಿ ಅಂಗಡಿ ಅಂತ ತಂದು ಕೊಟ್ಟಿರ್ಬೇಕು. ಸೂರತ್ತಕ್ಕೆ ಸೀರಿ ಮಿಲ್ಲಕ್ಕೆ ಹೋಗಿ ತಂದು ಕೊಟ್ಟಿರ್ಬೇಕಂತ ನಮ್ಮ ತಲೆಯಾಗ ಭ್ರಾಂತಿ ಇಲ್ಲ. ದ್ರೌಪದಿ ಅಕೌಂಟ್ನೊಳಗೆ ಜಮಾ ಇತ್ತು. ದ್ರೌಪದಿ ಒಂದು ಅಕೌಂಟ್ ಇತ್ತು ಕೃಷ್ಣನ ಬ್ಯಾಂಕಿನೊಳಗೆ. ಆ ಬ್ಯಾಂಕಿನೊಳಗೆ ಜಮಾ ಇತ್ತು. ಏನು ಪುಣ್ಯ ಸಾಟ ಹೆಂಗಿತ್ತು ಅಂತ ಕೇಳಿದ್ರೆ, ದ್ರೌಪದಿ ಸಣ್ಣಾಗಿದ್ದಾಗ ಗೆಳತ್ಯಾರ ಜೋಡಿ ಹೊಂಟಿದಳ್ರಿ ಹೊಳಿದಂಡಾಗ. ದುಶ್ಯಾಸನ ಈಗ ಸೀರಿ ಸೆಳೆದಾನ, ಕೃಷ್ಣ ಸೀರಿ ಕೊಟ್ಟಾನ, ಕೃಷ್ಣ ಉಪಕಾರ ಮಾಡ್ಯಾನ. ಕೃಷ್ಣನಂತಾರು ಯಾರು ಇಲ್ಲ ಜಗತ್ತರೊಳಗಂತ ನಾವು ಅಂತೇವಿ. ಆದ್ರೆ ದ್ರೌಪದಿ ಅಲ್ಲಿ ಏನು ಮಾಡಿದಳು ಅಂತ ಕೇಳಿದ್ರೆ, ದಾನ ಮಾಡಿದಳಕಿ. ದುರ್ವಾಸ ಮುನಿಗಳು ಜಳಕ ಮಾಡ್ತಿದ್ರು. ನೀರಿನ ಸೆಳೆತಕ್ಕ ಕೌಪಿನ ಹರ್ಕೊಂಡು ಹೋಗಿತ್ತು. ಈ ದ್ರೌಪದಿ ತನ್ನ ಗೆಳತಿಯರ ಜೊತೆ ಹೊಂಟಿದ್ದಳು. ಹೋಗುವಾಗ ಗುರುಗಳು ಜಳಕ ಮಾಡಕತ್ತಾರ ನದಿಯಾಗ, ನೀರ್ನಾಗ. ಗುರುಗಳ ಮ್ಯಾಲ ಬಂದ ಬಳಕ ನಾ ದರ್ಶನ ಮಾಡ್ಬೇಕಂತ ನಿಂತಿದ್ದಳು. ತಾಸೆರಡು ತಾಸ್ತನ ದ್ರೌಪದಿ ಹೊಳಿ ದಂಡ್ಯಾಗ ನಿತ್ತಳು. ದುರ್ವಾಸರು ಹೊಳೆಗಿಂದ ಮ್ಯಾಲ ಬರಲಿಲ್ಲ. ನಿತ್ತು ಸಾಕಾಗಿ ಗುರುಗಳಿಗೆ ಕೂಗಿ ಕರೆದಳು ಎಡಮಗಳು. ಹೇ ಗುರುನಾಥ, ನಿನ್ನ ದರ್ಶನ ಸಲುವಾಗಿ ನಿಂತಿದ್ದೆವು, ಬಾರಿಪ್ಪ ದರ್ಶನ ಮಾಡಿಕೊಂಡು ಹೋಗ್ತೇವೆ ಅಂದಳು. ನಾ ಬರುವಂತ ಸ್ಥಿತಿ ಒಳಗಿಲ್ಲವ ಅಂದ. ಈಗ ನನ್ನ ಕೌಪಿನ ಹರಿದು ಹೋಗ್ಯದ ನೀರ್ನಾಗ. ಮೈ ಮೇಲೆ ಒಂದು ತುಂಡು ಬಟ್ಟಿ ಇಲ್ಲ. ನಾನು ದಿಟ್ಟ ದಿಗಂಬರಿದ್ದೀನಿ. ಇದೇ ಸ್ಥಿತಿ ಒಳಗೆ ಬಂದು ನಿನಗೆ ದರ್ಶನ ಕೊಡುವಂತ ಸ್ಥಿತಿ ಒಳಗಿಲ್ಲ, ನೀವು ಹೋಗ್ರಿ ಮನೆಗೆ ಅಂದರು. ಅವಾಗ ಹೆಣ್ಮಗಳು ತಿಳ್ಕೊಂಡ್ಳು ದ್ರೌಪದಿ. ತನ್ನ ಮೈ ಮೇಗಿನ ಸೀರಿ ಸೆರಗ ಒಂದಿಟ್ಟು ಹರಿದು ನೀರ್ನಾಗ ಬಿಟ್ಟಳು. ಅದ ಸೀರಿ ಸೆರಗ ತಗೊಂಡು ಆಕೆ ಏನು ವಸ್ತ್ರಾಧಾನ ಮಾಡಿದಳಲ್ಲ ದ್ರೌಪದಿ, ಆ ನೀರ್ನಾಗ ಹರ್ಕೊಂಡು ಹೋಯ್ತು. ಆ ದುರ್ವಾಸ ಮುನಿಗಳು ಅದನ್ನು ತಗೊಂಡು ಅದನ್ನು ಕೌಪಿನ ಮಾಡಿ ಹಾಕೊಂಡು ಮಾನ ಮುಚ್ಕೊಂಡು ಮ್ಯಾಲ ಬಂದು ದರ್ಶನ ಕೊಟ್ಟರು. ದರ್ಶನ ಕೊಟ್ಟು ಆಶೀರ್ವಾದ ಮಾಡಿದ್ರು. ತಂಗಿ ಒಬ್ಬ ಋಷಿವರ್ಯ, ಒಬ್ಬ ಗುರುವರ್ಯ, ಗುರುವಿನ ಮಾನ ಕಾಪಾಡಿದೆ ಅಂದ್ರ ಒಳಕ ತುಂಬಿದ ಸಭೆ ಒಳಗೆ ನಿನ್ನ ಮಾನ ಹೋಗುವಾಗ ಈ ವಸ್ತ್ರ ಏನಾಗಲಿ ಅಂತ ಕೇಳಿದ್ರ ಅಕ್ಷಯ ಪಾತ್ರೆ ಆಗಲಿ ಅಂತ ಆಶೀರ್ವಾದ ಮಾಡಿದ್ರು. ಮುಂದೆ ಪಾಂಡವರಿಗೆ ಕೌರವರಿಗೆ ಎಲ್ಲ ನಡೀತು. ಇವರು ಪಗಡಿ ಆಡಿದ್ರು. ಆಡಬೇಡಂತ ಕೃಷ್ಣನು ಹೇಳಿದ್ದ. ಸದ್ಗುರು ಮದಗೊಂಡೇಶ್ವರ ಬರೀತಾರ ಅದನ್ನ ಪದ್ಯದೊಳಗ. ಪಾಂಡವರು ಆಡ್ತಿದ್ರು ಪಗಡಿಯ ಪಟ್ಟ, ಕೃಷ್ಣ ದೇವರ ಹೇಳಿ ಹೇಳಿ ಬ್ಯಾಸತ್ತು ಬಿಟ್ಟ. ಪಾಂಡವರು ಆಡ್ತಿದ್ರು ಪಗಡಿಯ ಪಟ್ಟ, ಕೃಷ್ಣ ದೇವರ ಹೇಳಿ ಹೇಳಿ ಬ್ಯಾಸತ್ತು ಬಿಟ್ಟ. ಪರಮಾತ್ಮ ಬೆನ್ನಿಗಿದ್ದ ಆಡ್ಬೇಡ್ರು, ಪಗಡಿ ಆಡ್ಬೇಡ್ರಿ ಅಂತ ಹೇಳಿದ್ದ. ಕಡೆಗೆಲ್ಲ ಹೊಲ ಹೋಯ್ತು, ಮನೆ ಹೋಯ್ತು, ಏನು ಇದ್ದಿಲ್ಲ ಆಸ್ತಿ ಅಂತ ಹೋಗಿ ಕೊನೆಗೆ ದ್ರೌಪದಿನ ಹಚ್ಚಿದ್ರು. ಸೋತ್ರು. ಯಾಕೆ ಸೋತ್ರು ಅಂತ ಕೇಳಿದ್ರೆ, ಶಕುನಿ ಒಬ್ಬ ಇದ್ದ ಅಂತ. ಅಲ್ಲಿ ಮೋಸದಿಂದ ಪಾಂಡವರನ್ನ ಪಗಡಿ ಒಳಗೆ ಸೋಲಿಸಿ ದ್ರೌಪದಿನ ಎಳ್ಕೊಂಡು ಹೋದ್ರು. ಅಷ್ಟೇ ಅಲ್ಲ, ತುಂಬಿದ ಸಭೆಯೊಳಗೆ ದ್ರೌಪದಿನ ಮಾನಭಂಗ ಮಾಡ್ಬೇಕಂತ ಸೀರಿ ಸೆಳೆದ ದುಶ್ಯಾಸನ. ಅವಾಗ ಒಂದು ಮಾತು ಹೇಳ್ತೀನಿ ನಿಮಗ. ಯಾವಾಗ ಕೃಷ್ಣ ಯಾವಾಗ ಸೀರೆ ಕೊಟ್ಟತ್ ಕೇಳಿದ್ರ, ಒಂದು ಸೀರೆ ಕೈ ಹಿಡಿದಳು, ಒಂದು ಕೈ ಸೀರೆಗೆ ಹಿಡಿದಳು, ಒಂದು ಕೈಲೆ ಕೃಷ್ಣನ ಕರಿತಿದ್ದಳು. ಕೃಷ್ಣ ಅಂತಿದ್ದಳು. ಕೃಷ್ಣ ಬಂದಿತ್ತಿಲ್ಲ. ಯಾವಾಗ ಎರಡು ಕೈ ಬಿಟ್ಟು ಎರಡು ಕೈ ಮ್ಯಾಲೆ ಮಾಡಿ ಕೃಷ್ಣ ಅಂದಳಲ್ಲ, ಅವಾಗ ಕೃಷ್ಣ ಸೀರೆ ಬಿಟ್ಟ. ಇದು ಒಂದು ಘಟನೆ. ಅಂದ್ರೆ ನಿಷ್ಠಾ ಇರಬೇಕು, ಏಕನಿಷ್ಠ ಪರಮಾತ್ಮನ ಮೇಲೆ. ಇದು ಒಂದು ಘಟನೆ. ಇನ್ನೊಂದು, ಕೃಷ್ಣ ಸೀರೆ ಏನು ಕೊಟ್ಟಾನಲ್ಲ, ಅವೇನು ಪುಕ್ಷಟ್ ಕೊಟ್ಟಿಲ್ಲ. ಆಕೆ ದ್ರೌಪದಿ ಅಲ್ಲಿ ದುರ್ವಾಸರಿಗೆ ದಾನ ಮಾಡಿದ್ದಳು. ಅದು 1,000 ಪಟ್ಟಾಗಿ ಕೂತಿತ್ತಲ್ಲಿ ಭಗವಂತನ ಬ್ಯಾಂಕದೊಳಗ. ಇಲ್ಲಿ ಬಂತದು. ಇದು 2.
ಇವು ಎರಡೂ ಆದ್ಮೇಲೆ ಇನ್ನೊಂದು ಮಾತು ಹೇಳೇ ಮುಂದೆ ಬರ್ತೀನಿ. ಮುಂದೆ ಕೃಷ್ಣಗ ಅಹಂಬತ್ ಏನತ್ತ, ದ್ರೌಪದಿ ಮಾನಭಂಗ ಮಾಡಾಗ ನಾ ಸೀರೆ ಕೊಟ್ಟು ಮಾನ ಕಾಪಾಡದ್ನಿ, ಮತ್ತು ನನಗೆ ಒಂದು ಧನ್ಯವಾದ ಸಹಿತ ಹೇಳಲಿಲ್ಲ ದ್ರೌಪದಿ. ಏನು ಮಾಡ್ಬೇಕ್ರಿ? ಆಯ್ತಪ್ಪ ಭಗವಂತ ನನ್ನ ಮೇಲೆ ಉಪಕಾರ ಮಾಡಿದೆಪ್ಪ ಮಲ್ಲಿಕಾರ್ಜುನ ಅಂತ ಒಂದಿಷ್ಟರೇ ಅವನು ಸ್ಮರಣೆ ಮಾಡ್ಬೇಕಲ್ಲ. ಕೃಷ್ಣನ ಸ್ಮರಣೆ ಮಾಡಲಿಲ್ಲ, ಕೃಷ್ಣಗೆ ಧನ್ಯವಾದ ಅರ್ಪಣೆ ಇಲ್ಲ. ಕೃಷ್ಣನೇ ವಿಚಾರ ಮಾಡೋದು, ನಾನೇ ದ್ರೌಪದಿ ಮನೆಗೆ ಹೋಗಿ ಬರ್ಬೇಕಂತ ಬಂದ. ಬಹಳ ಹೌಸಿಲೆ ಆನಂದದಿಂದ ಮನಸ್ಸಿನೊಳಗೆ ಆತುರದಿಂದ ಕೃಷ್ಣ ದ್ರೌಪದಿ ಮನೆಗೆ ಬಂದ. ದ್ರೌಪದಿ ಸಟ್ಕೊಂಡು ಕೂತ್ಳಪ್ಪ. ತಂಗಿ 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 ಅಂದ. ಯಾಕಪ್ಪ ಈ ಕಡೆಗೆ ಬಂದು ಏನಿತ್ತು ಕೆಲಸ ಅಂದಳು. ಹುಚ್ಚವ್ವ, ತುಂಬಿದ ಸಭೆಯೊಳಗೆ ಮಾನ ಹರಾಜಾಗ್ಯದ, ಮಾನ ಕಾಪಾಡಿ ನಿನ್ನಿಂದು. ದುಷ್ಟ ದುಶ್ಯಾಸನ ಸೀರೆ ಚೆಳುವಾಗ ನಿನಗೆ ಸೀರೆ ಕೊಟ್ಟು ನಿನ್ನ ಮಾನ ರಕ್ಷಣೆ ಮಾಡೀನಿ. ಒಂದು ಸಲ ಧನ್ಯವಾದ ಸಹಿತ ನನಗೆ ಹೇಳಿಲ್ಲ, ಅದಕ್ಕೆ ನಿನಗೆ ಮಾತಾಡಿಸ್ಕೊಂಡು ಹೋಗ್ಬೇಕಂತ ಬಂದಿನಂದಳು. ನಿನಗೆ ನಾ ಧನ್ಯವಾದ ಹೇಳ್ತಿದ್ದೆ, ಆದ್ರೆ ನೀನು ಸೀರೆ ಕೊಟ್ಟಿ, ಯಾವಾಗ ಕೊಟ್ಟಿ ಅಂತ ಕೇಳಿದ್ರೆ, ಹೆಣ್ಣು ಮಕ್ಕಳಿಗೆ ತಾಯಂದಿರಿಗೆ ಒಂದು ಕಿವಿ ಮಾತು ಹೇಳ್ತೀನಿ. ಹೆಣ್ಣು ಮಕ್ಕಳಿಗೆ ಪವಿತ್ರವಾಗಿರ್ತಕ್ಕಂಥದ್ದು ಯಾವುದು ಅಂತ ಕೇಳಿದ್ರೆ ಎದಿ. ನಿನ್ನ ಎದಿ ಪರಪುರುಷ ನೋಡದಂದ್ರ ನಿಂದು ಪತಿವರ್ತ ಹಾಳಾಯ್ತು ಅಂತ ಬರೀತಾರೆ ಶಾಸ್ತ್ರದೊಳಗೆ. ನಿನ್ನ ಎದಿ ಪರಪುರುಷ ನೋಡದಂದ್ರ ಪತಿವರ್ತ ಹಾಳಾಯ್ತು ಅಂತ ಶಾಸ್ತ್ರ ಸಮ್ಮತ ಐತಿ. ತುಂಬಿದ ಸಭೆಯೊಳಗ ನನ್ನ ಎದಿ ಜಗತ್ತು ನೋಡ್ಯದ, ನೋಡಿದ ಮ್ಯಾಗ ನೀ ಸೀರೆ ಕೊಟ್ಟಿದಿ, ನೀನು ಉಪಕಾರ ಮಾಡ್ದಾಗಾಯ್ತು ಹುಚ್ಚಿ ಅಂದಳ. ಅವಾಗ ಕೃಷ್ಣ ಹೇಳ್ದ, ನೀ ಏನಂದಿ? ತುಂಬಿದ ಸಭೆಯೊಳಗೆ ನನಗೆ ಕರೆದಿ. ಹೆಂಗೆ ಕರೆದಿ? ದ್ವಾರಕಾವಾಸಿ ಕೃಷ್ಣ ಅಂದೆ, ಮಥುರಾವಾಸಿ ಕೃಷ್ಣ ಅಂದೆ. ನಿನ್ನ ಒಳಗೆ ಆತ್ಮದೊಳಗೆ ನಾ ಅದಿನ ಅನ್ನೋದು ನಿನಗೆ ಗೊತ್ತೈತಿಲ್? ಗೊತ್ತಿದ್ರು ಕೂಡ ದ್ವಾರಕಾವಾಸಿ ಕೃಷ್ಣ ಅಂದಿ. ನಿನ್ನ ಆತ್ಮದೊಳಗೆಂದು ದ್ವಾರಕಾ ಪಟ್ಟಣಕ್ಕೆ ಹೋಗಿ ದ್ವಾರಕಾದಿಂದ ಹೊಳ್ಳಿ ಇಲ್ಲಿಗೆ ಬಂದು ನಿನಗೆ ಸೀರೆ ಕೊಡ್ಬೇಕಾದ್ರೆ ಒಂದಿಷ್ಟು ತಡ ಆಯ್ತವ. ಇದ್ರಾಗ ತಪ್ಪು ನಂದಿಲ್ಲ, ಇದ್ರಾಗ ತಪ್ಪು ನಿಂದೆ ಅಂದ ಕೃಷ್ಣ. ಅವಾಗ ತನ್ನ ತಪ್ಪು ಒಪ್ಪಿಕೊಂಡಾಕಿ ಕೃಷ್ಣನ ಪಾದಿಗೆ ಬಿದ್ದಳು ದ್ರೌಪದಿ. ಯಾಕೆ ಹೇಳ್ತಾ ಇದ್ದೀನಿ? ನಾವು ಶ್ರೀಶೈಲ ವಾಸ ಮಲ್ಲಿಕಾರ್ಜುನ ಅಂದೇವ ಅಂದ್ರೆ ಮಲ್ಲೈ ಸಿರ್ಸಲ್ಕ್ಕೆ ಹೋಗಿ ಹೊಳ್ಳಿ ಬರ್ಬೇಕು ನಮ್ಮ ಮನೆಗೆ. ಬರ್ಡೋಲ ವಾಸ ಮಲ್ಲಿಕಾರ್ಜುನ, ಬರ್ಡೋಲಕ್ಕೆ ಗುಡಿಗೆ ಹೋಗಿ ಮಲ್ಲಿಕಾರ್ಜುನ ಹೊಳ್ಳಿ ನಿಮ್ಮ ಮನೆಗೆ ಬರಬೇಕು. ಏಕೋಭಾವದಿಂದ ಮಲ್ಲಿಕಾರ್ಜುನ ಅಂತ ಕೂಗಿ ಕರೆದ್ರೆ ಸಾಕು, ಮಲ್ಲಿಕಾರ್ಜುನ ತಕ್ಷಣದೊಳಗೆ ಬಂದು ಕಾಪಾಡ್ತಾನೆ. ಅದ್ರಾಗ ಎರಡನೇ ಮಾತೇ ಇಲ್ಲ. ಇಲ್ಲಿ ನಮ್ಮ ಸಿದ್ಧಲಿಂಗ ಗುಡಿ ಒಳಗೆ ಕುತ್ಕೊಂಡು ಶಿತಾಳ ಇಲ್ಲಿದೆ ಸಿಂಪಡಿಸ್ಯಾನ, ಬಣಿ ಬೆಂಕಿ ಆರ್ಯದ. ಎಲ್ಲ ಹುಡುಗರು ಹೌಸಾಗಿ ಓಡಾಡಿ ಊರಾಗ ಮಂದಿಗೆಲ್ಲ ಸುದ್ದಿ ಮಾಡ್ಯಾವು. ಅಲ್ಲ, ಸುದ್ದಿ ಮಾಡ್ಯಾವು. ಸಾತ್ವಿಕರು ಏನಂತಾರ ಅಂತ ಕೇಳಿದ್ರೆ, ಸಿದ್ಧಲಿಂಗ ಒಬ್ಬ ಅವತಾರಿ ಪುರುಷಪ್ಪ, ಮಹಾತ್ಮನ ಅವತಾರ ಆಗ್ಯದ. ನಮ್ಮ ನಾಗಮ್ಮ ಲಚ್ಚಪ್ಪಗ ಅಮ್ಮೋಕ್ಷದ ಆಶೀರ್ವಾದದಿಂದ ಇಂಥ ಒಬ್ಬ ಸಜ್ಜನ ಸತ್ಪುರುಷ ಹುಟ್ಟ್ಯಾನಂತ ಆನಂದ ಪಟ್ರು. ಆದ್ರೆ ನನ್ನಂತ ಒಬ್ಬ ಇದ್ರಿ. ಏನೋ ಚೇಡಿ ಮಾಡ್ಲಕತ್ತಿರ್ಬೇಕು, ಅವ ಏನೋ ಚಿಪಾಟಿ ಮಾಡ್ಲಕತ್ತಿರ್ಬೇಕು, ಯಾವುದರ ಸಾಧನೆ ಮಾಡ್ಲಕತ್ತಿರ್ಬೇಕು, ಇವನು ಸಿದ್ಧಲಿಂಗನ ಪರೀಕ್ಷೆ ಮಾಡ್ಬೇಕಂತ ತಲೆಯಾಗ ಬತ್ತು. ಸಣ್ಣ ಮಗ 6 ವರ್ಷದ ಮಗ. ಅವ ತನ್ನಷ್ಟಕ್ಕೆ ತಾ ಧ್ಯಾನ ಮಾಡ್ತಿದ್ದ, ತನ್ನಷ್ಟಕ್ಕೆ ತಾ ನಾಮಸ್ಮರಣೆ ಮಾಡ್ತಿದ್ದ, ತನ್ನಷ್ಟಕ್ಕೆ ತಾ ಸೇವಾ ಮಾಡ್ತಿದ್ದ, ತನ್ನಷ್ಟಕ್ಕೆ ತಾ ಏಕಾಂತದೊಳಗೆ ಇರ್ತಿದ್ದ. ಆ ಏಕಾಂತದೊಳಗೆ ಬಿಟ್ಟು ಹೊರಗೆ ಬರಂಗಾಯ್ತಂದ್ರೆ ವಾರಿಗೆ ಗೆಳೆಯರ ಜೊತೆ ಒಂದಿಟ್ಟು ಆಟ ಪಾಠಗಳನ್ನು ಮಾಡ್ತಿದ್ದ. ಇವುಗಳನ್ನೆಲ್ಲ ಬಿಟ್ಟು ಒಂದಿಷ್ಟು ಸಮಯ ಸಿಕ್ತಂದ್ರೆ ಅಡಿಕಟ್ಟಿಗೆ ಹೋಗಿ ಅಲ್ಲಿ ಅವ್ರಪ್ಪ ಬಡಿಗ್ತನ ಏನು ಮಾಡ್ತಿದ್ದಲ್ಲ, ಅಲ್ಲಿ ಕುತ್ಕೊಂಡು ಒಂದಿಷ್ಟು ಬಡಿಗ್ತನ ಅಪ್ಪ ಮಾಡೋದು ಬಡಿಗ್ತನ ಕುತ್ಕೊಂಡು ನೋಡ್ತಿದ್ದವ.
ಯಾರ ಒಳಗಿಲ್ಲ, ಯಾರು ಒಳಗಿಲ್ಲ, ಯಾರ ಸಂಬಂಧ ಇಲ್ಲ, ಸೋತ್ರಿಲ್ಲ, ತನ್ನಷ್ಟು ತಾ ಇದ್ದ. ಇವನು ಪರೀಕ್ಷೆ ಮಾಡ್ಬೇಕಂತ ಸಂಕಲ್ಪ ಆಯಿತು. ಮಹಾತ್ಮರನ್ನ, ಶರಣರನ್ನ ಪರೀಕ್ಷೆ ಮಾಡಂತ ಯಾರು ಹೇಳಿಲ್ಲ. ಏನು ಶಾಸ್ತ್ರದೊಳಗೆ ನಿಜಗೊಂಡ್ರು, ವೇದಾಂತದೊಳಗೆ ಏನು ಬರ್ತಾರಂತ ಕೇಳಿದ್ರ, ಯೋಗಿಯನ್ ನಿಂದಿಸದಿರು ಯೋಗಿಯನ್ನು ವಂದಿಸುವಂತ, ನಿಂದಿಸದಿರು ಯೋಗಿಯನ್ನು ವಂದಿಸುವಂತ ಭಾಳ ಪವಿತ್ರವಾಗಿರ್ತಕ್ಕಂಥ ಒಂದು ಮಾತನ್ನು ಬರೆದಾರ. ಅಂದ್ರ ಸಂತರನ್ನ, ಶರಣರನ್ನ ನಿಂದಿಸಬೇಡಪ್ಪ, ವಂದಿಸು. ಅದು ಆಗಲಿಲ್ಲ, ಸುಮ್ಮನೆ ನಿನ್ನಷ್ಟಕ್ಕೆ ನೀ ಇದ್ದು ಬಿಡು. ಈ ಸುದ್ದಿ ಎಲ್ಲ ಕಡೆ ಹೋಗಿತ್ತು. ಇವ ಬಾಲ್ಯ ಲೀಲೆಗಳನ್ನು ಮಾಡಿ ಬಾಲ ಶಿವಯೋಗಿ ಅಂತ ಜನ ಕೊಂಡಾಡಕತ್ತಾರ. ಸಿದ್ಧಲಿಂಗನ ಕಾಲು ಬೀಳಕತ್ತಾರ, ಸಿದ್ಧಲಿಂಗನ ಕಡೆ ಹೊಂಟಾರ. ಯಾರೋ ಹೂವ ಹಣ್ಣ ಒಯ್ದು ಕೊಡ್ಲಿಕ್ಕತ್ತಾರ, ಯಾರೋ ನೈವೇದ್ಯ ಒಯ್ದು ಕೊಡ್ಲಿಕ್ಕತ್ತಾರ, ಯಾರೋ ಏನೋ ಯಾವುದೋ ರೀತಿ ಸಿದ್ಧಲಿಂಗನ ಸೇವಾ ಮಾಡಕತ್ತಾರ. ಈ ಬಡಗೇರ ಹುಡುಗ ಇಟ್ಟು ಪ್ರಸಿದ್ಧಿ ಆಗ್ಯದಂದ್ರ ಇದನ್ನ ಪರೀಕ್ಷೆ ಮಾಡ್ಬೇಕಂತ ತಲೆಯಾಗ್ವತ್ತು. ಕಟ್ಟಿ ಮೇಲೆ ಕೂತು 4 ಮಂದಿ ಚರ್ಚೆ ಮಾಡಿದ್ರೆ ಮೀಟಿಂಗ್ ಆಯ್ತು. ಕಟ್ಟಿ ಮೇಲೆ ಕೂತು 4 ಮಂದಿ ಮೀಟಿಂಗ್ ಮಾಡಿದ್ರಂದ್ರೆ ಮುಗಿದು ಹೋಯ್ತು. ಹೈಕೋರ್ಟ್ ಸಹಿತ ಜಡ್ಜ್ಮೆಂಟ್ ಕೊಟ್ಟದ್ದು ಸುಳ್ಳು ಮಾಡ್ತಾರೆ ಇವರು. ನಿಮ್ಮ ತಲೆ ಇಟ್ಕೋರಿ. ಹೈಕೋರ್ಟ್, ಸುಪ್ರೀಂ ಕೋರ್ಟ್, ಹೈಕೋರ್ಟ್ ಜಡ್ಜ್ಮೆಂಟ್ ಕೊಟ್ಟದ್ದು ಜಡ್ಜ್ಮೆಂಟ್ ಸುಳ್ಳು ಮಾಡಿ ಇವರು ಮನೆತನದೊಳಗೆ ಕೊಳ್ಳಿ ಇಟ್ಟು ಅಣ್ಣಗೊಂದು ಹೇಳಿ ತಮ್ಮಗೊಂದು ಹೇಳಿ ಬೆಂಕಿ ಹಚ್ಚಿ ಆ ಮನೆ ಒಂದಿದ್ದು ಅಡ್ಡ ಮಾಡಿ ಮೂರಾ ಬಟ್ಟಿ ಮಾಡಿ ತೆಗಿತಾರ. ಇಂಥ ಮೂರ್ಖರದಾರ. ಇವರಿಂದ ಊರು ಉದ್ಧಾರ ಆಗಲ್ಲ, ಇವರಿಂದ ಕೇರ್ ಉದ್ಧಾರ ಆಗಂಗಿಲ್ಲ, ಇವರಿಂದ ಯಾವುದು ಒಳ್ಳೆಯ ಕೆಲಸ ಆಗಂಗಿಲ್ಲ. ಕಲಿ ಪ್ರಭಾವ, ಕಲಿಯುಗದೊಳಗ ಕಲಿ ಪ್ರಭಾವ ಏನು ಮಾಡಕ್ಕೆ ಬರಂಗಿಲ್ಲ. ಊರು ಕೆರಡುವುದು ಉಡಾಳ ಇರದ್ದಲ್ಲಿ. ಏನ್ ಹೇಳ್ಯಾರ್ರಿ? ಊರ ಕೆಡುವುದು ಉಡಾಳರಿದ್ದಲ್ಲಿ. ಹೇಳಿಲ್ಲ ಮಹಾತ್ಮರು. ಬಹಳ ಪವಿತ್ರವಾಗಿರ್ತಕ್ಕಂಥ ಮಾತಿದು. ಸುಮ್ಮನೆ ದೃಷ್ಟಾಂತ ಬರ್ತದ ನೆನಪಿಗೆ.